ಬಿಜೆಪಿ ಮೊದಲ ಲಿಸ್ಟ್ ನಲ್ಲಿ 21 ಕ್ಷೇತ್ರಗಳ ಅಭ್ಯರ್ಥಿಗಳು ಫೈನಲ್ ಆಗಿದೆ. ಇನ್ನು ಕಗ್ಗಂಟಾಗಿ ಉಳಿದಿದ್ದ 7 ಲೋಕಸಭಾ ಕ್ಷೇತ್ರಗಳು, ಸಪ್ತ ಕ್ಷೇತ್ರಗಳಲ್ಲಿ ಅಡಗಿದೆ ಭಾರಿ ಲೆಕ್ಕಾಚಾರ. ಬಿಜೆಪಿ ಮೊದಲ ಲಿಸ್ಟ್ ನಲ್ಲೇ 21 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಈಗ ಆಲ್ರೆಡಿ ಫೈನಲ್ ಆಗಿ ಅನೌನ್ಸ್ ಕೂಡ ಆಗಿದೆ. ಇನ್ನು ಕಗ್ಗಂಟಾಗಿ ಉಳಿದಿದ್ದಾವೆ 7 ಲೋಕಸಭಾ ಕ್ಷೇತ್ರಗಳು. ಆ ಸಪ್ತ ಕ್ಷೇತ್ರಗಳಲ್ಲಿ ಅಡಗಿದೆ ಭಾರಿ ಲೆಕ್ಕಾಚಾರ. ಅಲ್ಲಿ ಯಾವ ರೀತಿಯಾದಂತ ಲೆಕ್ಕಾಚಾರ ಅಡಗಿದೆ ಅನ್ನೋದನ್ನ ಕೂಡ ಹೇಳ್ತೀವಿ. ಮಂಡ್ಯ, ಕೋಲಾರ, ರಾಯಚೂರು, ಬೆಂಗಳೂರು ದಕ್ಷಿಣ ಕ್ಷೇತ್ರ, ಚಿಕ್ಕೋಡಿ, ಕೊಪ್ಪಳ, ಹಾಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳು. ಈ ಕ್ಷೇತ್ರಗಳ ಅಭ್ಯರ್ಥಿಗಳು ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಈ ಕ್ಷೇತ್ರಗಳ ಟಿಕೆಟ್ ಹಿಂದೆ ಬಿಜೆಪಿ ರಣತಂತ್ರವನ್ನ ಕೂಡ ಹಿಡಿತಾ ಇರುವಂತದ್ದು. ಹೇಗಾದ್ರೂ ಮಾಡಿ ಈ ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನುವ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಬೆಂಬಲಿಸಬೇಕು ಅಥವಾ ಬೇಡವೋ ಅನ್ನುವ ಪ್ಲಾನ್ ಅಲ್ಲಿ ಇನ್ನೂ ಕೂಡ ಅದರ ಬಗ್ಗೆ ಖಚಿತತೆ ಸಿಕ್ಕಿಲ್ಲ. ಇನ್ನು ನಿಖಿಲ್ ಅನ್ನ ಸೋಲಿಸುವಂತಹ ಪ್ಲಾನ್ ಇದೆ. ಇಲ್ಲಿ ಬಿಜೆಪಿಯ ಮಾಸ್ಟರ್ ಪ್ಲಾನ್ ಅವರಿಗೆ ಬೆಂಬಲವನ್ನ ಸೂಚಿಸುವ ಮುಖಾಂತರ ಇದೇ ಕಾರಣಕ್ಕೆ ಮಂಡ್ಯ ಟಿಕೆಟ್ ಅನ್ನ ಘೋಷಿಸಿಲ್ಲ ಬಿಜೆಪಿ. ಮತ್ತೊಂದ್ ಕಡೆ ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿನಿಗೆ ಟಿಕೆಟ್ಗೆ ಮೀನಾಮೇಷವನ್ನ ಯಾಕೆ ಎಣಿಸಲಾಗ್ತಾ ಇದೆ? ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಯೇ ಇಲ್ಲಿ ಮಾನದಂಡವಾಗಲಿದ್ದಾರಾ? ಎರಡನೇ ಲಿಸ್ಟ್ ನಲ್ಲಿ ತೇಜಸ್ವಿನಿ ಹೆಸರು ಘೋಷಣೆ ಆಗುವಂತ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ರಾಜ್ಯ ಘಟಕ ಫೈನಲ್ ಮಾಡಿತ್ತು, ಆದ್ರೆ ಕೇಂದ್ರ ಘಟಕ ಇನ್ನೂ ಕೂಡ ಫೈನಲ್ ಮಾಡಿಲ್ಲ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಅಭ್ಯರ್ಥಿಯ ರಹಸ್ಯ ಕೂಡ ಇಲ್ಲಿ ಇದೆ. ಯಾಕೆಂದ್ರೆ ಡಿಕೆ ಸುರೇಶ್ ಅವರನ್ನ ಸೋಲಿಸಬೇಕು, ಡಿಕೆ ಸಹೋದರರ ಶಕ್ತಿಗೆ ಹೆದರಿದೆಯಾ ಬಿಜೆಪಿ ಪಾಳೆಯ ಅನ್ನುವ ಪ್ರಶ್ನೆ ಕೂಡ ಇದೆ. ಯಾಕೆಂದ್ರೆ ಇಲ್ಲಿ ಸಿಪಿ ಯೋಗೇಶ್ವರ್, ಎಂ ರವೀಂದ್ರ ಬಿಟ್ರೆ ಅಭ್ಯರ್ಥಿಗಳೇ ಕಾಣಿಸ್ತಾ ಇಲ್ಲ. ಯಾರಿಗೆ ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ಗೆ ಇಲ್ಲಿ ಟಿಕೆಟ್ ಅನ್ನ ಕೊಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಕಗ್ಗಂಟಾಗಿಯೇ ಉಳಿದಿದೆ. ಕೋಲಾರ ಕ್ಷೇತ್ರ ಕೂಡ ಡಿಎಸ್ ವೀರಯ್ಯ, ಕೆ ಶಿವರಾಮ್ ಅವರ ಪರವಾಗಿ ಬಿಎಸ್ವೈ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಮತ್ತು ಒಂದ್ ಕಡೆ ಡಿಎಸ್ ವೀರಯ್ಯ ಮತ್ತು ಒಂದ್ ಕಡೆ ಛಲವಾದಿ ನಾರಾಯಣಸ್ವಾಮಿ ಇವರಿಬ್ಬರ ನಡುವೆ ಟಿಕೆಟ್ಗೋಸ್ಕರ ಅಲ್ಲಿ ಪೈಪೋಟಿ ನಡೀತಾ ಇದೆ. ಇನ್ನು ಕೆಎಚ್ ಮುನಿಯಪ್ಪ ಮಣಿಸಲು ಇರುವಂತಹ ಅವಕಾಶದ ಬಗ್ಗೆ ಲೆಕ್ಕಾಚಾರ ಹಾಕಲಾಗ್ತಾ ಇದೆ. ಮುನಿಯಪ್ಪ ವಿರುದ್ಧ ಪ್ರಬಲ ಅಭ್ಯರ್ಥಿಗಾಗಿ ಬಿಜೆಪಿ ಹುಡುಕಾಟವನ್ನ ನಡೆಸ್ತಾ ಇದೆ. ಕೈ ಟಿಕೆಟ್ ಘೋಷಣೆವರೆಗೂ ಕೂಡ ಕಾದು ನೋಡುವಂತ ತಂತ್ರವನ್ನ ಅನುಸರಿಸಲಾಗ್ತಾ ಇದೆ. ಇನ್ನು ರಾಯಚೂರು ಬಿವಿ ನಾಯಕ್ ಹಾಲಿ ಕಾಂಗ್ರೆಸ್ ಸಂಸದರಿರುವಂತಹ ಕ್ಷೇತ್ರ ಅದು. ಸೊ ಹೀಗಾಗಿ ಸಮರ್ಥ ಅಭ್ಯರ್ಥಿಗೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಅಮರೇಶ್ ನಾಯಕ್ ಹಾಗೆ ಅನಂತರಾಜ್ ನಾಯಕ್ ಇವರಿಬ್ಬರ ನಡುವೆ ಪೈಪೋಟಿ ನಡೀತಾ ಇದೆ. ಇವರ ಜೊತೆಗೆ ತಿಪ್ಪರಾಜು ಕೂಡ ರಾಯಚೂರು ಅಖಾಡಕ್ಕೆ ಧುಮುಕಿದ್ದಾರೆ. ಪ್ರಬಲ ಪೈಪೋಟಿಯನ್ನ ಕೊಡ್ತಾ ಇದ್ದಾರೆ. ಯಾರಿಗೆ ಟಿಕೆಟ್ ಅನ್ನ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಮತ್ತು ಒಂದ್ ಕಡೆ ಚಿಕ್ಕೋಡಿಯಲ್ಲಿ ಪ್ರಕಾಶ್ ಹುಕ್ಕೇರಿ ಹಾಲಿ ಕಾಂಗ್ರೆಸ್ ಸಂಸದರನ್ನ ಸೋಲಿಸೋದಕ್ಕೋಸ್ಕರ ಪ್ರಬಲ ಅಭ್ಯರ್ಥಿಯನ್ನ ಹುಡುಕ್ತಾ ಇದ್ದಾರೆ. ಈ ಹಿಂದೆ ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿತ್ತು. ಈಗ ಅಪ್ಪ ಸಾಹೇಬ್ ಜೊಲ್ಲೆ ಅವರು ಕೂಡ ಪೈಪೋಟಿಯನ್ನ ನೀಡ್ತಾ ಇದ್ದಾರೆ. ಹುಕ್ಕೇರಿ ಕಟ್ಟಿ ಹಾಕಲು ಬಿಜೆಪಿಯಿಂದ ಗಟ್ಟಿ ಅಭ್ಯರ್ಥಿಯ ಶೋಧವನ್ನ ಮಾಡಲಾಗ್ತಾ ಇದೆ. ಇನ್ನೊಂದ್ ಕಡೆ ಕೊಪ್ಪಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಲಿ ಸಂಸದ ಸಂಗಣ್ಣ ಕರಡಿ ಹೆಸರು ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಎರಡನೇ ಹಂತದಲ್ಲೂ ಕೂಡ ಘೋಷಣೆ ಅನುಮಾನ ಅನ್ನೋ ಸುಳಿವು ಕೂಡ ಇಲ್ಲಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಅಸಮಾಧಾನ ಹೊರಹಾಕಿದ್ದಾರೆ ಸಂಗಣ್ಣ ಕರಡಿ ಅವರು, ಅವರ ಹೆಸರು ಘೋಷಣೆ ಆಗದಂತ ಹಿನ್ನೆಲೆ. ಸೊ ಬಿಜೆಪಿ ಈಗ ಆಲ್ರೆಡಿ 21 ಕ್ಷೇತ್ರಗಳಿಗೆ ಯಾರಿಗೆ ಟಿಕೆಟ್ ಅನ್ನೋದನ್ನ ಅನೌನ್ಸ್ ಮಾಡಿದೆ. ಬಟ್ ಇನ್ನ ಉಳಿದಂತ ಕ್ಷೇತ್ರಗಳಿಗೆ ಯಾಕೆ ಅನೌನ್ಸ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ರಮೇಶ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ 21 ಕ್ಷೇತ್ರಗಳಿಗೆ ಅನೌನ್ಸ್ ಮಾಡಿದ್ದಾರೆ, ಉಳಿದಂತ 7 ಕ್ಷೇತ್ರಗಳಿಗೆ ಅನೌನ್ಸ್ ಮಾಡಿಲ್ಲ. ಏನ್ ಕಾರಣ? ಇಲ್ಲಿ ಟಿಕೆಟ್ಗೋಸ್ಕರ ಪೈಪೋಟಿ ಇರುವಂತಹ ಕಾರಣ ಅಥವಾ ಬೇರೆದ್ದೇ ಏನಾದ್ರೂ ಲೆಕ್ಕಾಚಾರ ಇದೆಯಾ ಅಂತ? ಖಂಡಿತ ಪೃಥ್ವಿರಾಜ್, ಇಲ್ಲಿ ಸುಮಾರು ಏನು ಬೆಂಗಳೂರು ದಕ್ಷಿಣವೂ ಸೇರಿದಂತೆ 7 ಕ್ಷೇತ್ರಗಳನ್ನು ಮಾತ್ರ ಅತ್ಯಂತ ಕುತೂಹಲವಾಗಿ ನೋಡ್ಲಿಕ್ಕೆ ಬಿಜೆಪಿ ಒಂದು ರೀತಿ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಅಲ್ಲಿ ಪ್ರಮುಖ ಕಾರಣ ಏನು ಅಂತಂದ್ರೆ, ಬೆಂಗಳೂರು ದಕ್ಷಿಣಕ್ಕೆ ಬಂದ್ರೆ ಇಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಈಗಾಗಲೇ ಟಿಕೆಟ್ ಫೈನಲ್ ಆಗಿದ್ರು ಕೂಡ ಆ ಪಟ್ಟಿಯಲ್ಲಿ ಮೊದಲ ಪಟ್ಟಿಯಲ್ಲಿ ಅವರ ಹೆಸರನ್ನ ಸೇರ್ಪಡೆ ಮಾಡಿಲ್ಲ. ಅದಕ್ಕೆ ಕಾರಣ ಏನಂತಂದ್ರೆ, ಕಾಂಗ್ರೆಸ್ ನಿಂದ ಪ್ರಬಲ ಆಕಾಂಕ್ಷಿ ಯಾರನ್ನಾದ್ರೂ ಕಣಕ್ಕಿಳಿಸಿದ್ರೆ ಅಲ್ಲಿ ಯಾವ ರೀತಿ ಸ್ಟ್ರಾಟಜಿ ಮಾಡಬಹುದು ಅನ್ನುವಂಥದ್ದು ಕೂಡ ನೋಡ್ಲಿಕ್ಕೆ ಬಿಜೆಪಿ ಎದುರು ನೋಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಮಂಡ್ಯ ಕ್ಷೇತ್ರಕ್ಕೆ ಬಂದೆ. ಮಂಡ್ಯದಲ್ಲಿ ಈಗಾಗಲೇ ಏನು ಒಂದ್ ಕಡೆಗೆ ಅಶ್ವಥ್ ನಾರಾಯಣ ಅವರನ್ನು ಕಣಕ್ಕಿಳಿಸಬೇಕು ಅನ್ನುವಂಥ ಚರ್ಚೆ ನಡೀತು. ಆದ್ರೆ ಅಶ್ವಥ್ ನಾರಾಯಣ ಅವರು ಅವರ ತಾಯಿ ನಿಧನರಾದ ಹಿನ್ನೆಲೆಯಲ್ಲಿ ಕಣಕ್ಕಿಳಿಯಲಿಕ್ಕೆ ಸಿದ್ಧರಾಗಿಲ್ಲ. ಆ ಕಾರಣಕ್ಕಾಗಿ ಅಲ್ಲಿ ಏನು ಕಳೆದ ಬಾರಿ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತ ಸಿದ್ದರಾಮಯ್ಯ ಅವರನ್ನ ಕಣಕ್ಕಿಳಿಸಲಿಕ್ಕೆ ಈಗಾಗಲೇ ನಿರ್ಧಾರವನ್ನ ಮಾಡಿದೆ. ಆದರೆ
ಸುಮಲತಾ ಅವರಿಗೆ ಬೆಂಬಲವನ್ನು ಕೊಡುವಂಥದ್ದು ಈಗಾಗಲೇ ಬಹುತೇಕ ನಿರ್ಧಾರ ಆಗಿದೆ. ಕೊನೆ ಕ್ಷಣದಲ್ಲಿ ಅದನ್ನ ಅನೌನ್ಸ್ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಕೋಲಾರಕ್ಕೆ ಬಂದ್ರೆ, ಕೋಲಾರದಲ್ಲಿ DS ವೀರಯ್ಯ ಮತ್ತೆ ಛಲವಾದಿ ನಾರಾಯಣ ಸ್ವಾಮಿ ಹಾಗೆ ಚೀನಾ ರಾಮು ಸೇರಿದಂತೆ ಹಲವು ನಾಯಕರು ಅಲ್ಲಿ ಆಕಾಂಕ್ಷಿಗಳಿದ್ದಾರೆ. ಸಾಕಷ್ಟು ಗೊಂದಲಗಳಿದೆ. ಹಾಗಾಗಿ ಆ ಗೊಂದಲವನ್ನ ಪರಿಹರಿಸಿ ಅಭ್ಯರ್ಥಿಯನ್ನ ಫೈನಲ್ ಮಾಡುವಂತದ್ದು ಒಂದ್ ಕಡೆಗೆ. ಇನ್ನು ಕೊಪ್ಪಳಕ್ಕೆ ಬಂದ್ರೆ, ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಅವರ ಹಾಲಿ ಸಂಸದರು ಇದ್ರು ಕೂಡ ಅವರ ಮೇಲೆ ಸಾಕಷ್ಟು ಆರೋಪಗಳಿದಾವೆ. ಅವರು ಜನಪರವಾಗಿರುವಂತದ್ದೆಲ್ಲ, ಜೊತೆಗೆ ಜನರ ಜೊತೆಗಿಲ್ಲ, ಜನರಿಂದ ಸಾಕಷ್ಟು ದೂರ ಇದ್ದಾರೆ, ಜೊತೆ ಜನರಿಗೆ ಸ್ಪಂದಿಸೋದಿಲ್ಲ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಕೊಡಬೇಕಾ ಅಥವಾ ಬೇರೆ ಅಲ್ಲಿ 3-4 ಜನ ಆಕಾಂಕ್ಷಿಗಳಿರುವ ಹಿನ್ನೆಲೆಯಲ್ಲಿ ಅವರಿಗೆ ಕೊಡಬೇಕಾ ಅನ್ನುವಂಥ ಚರ್ಚೆ ನಡೀತಾ ಇರುವಂತದ್ದು. ಇನ್ನು ರಾಯಚೂರಿನಲ್ಲಿ ಈಗಾಗಲೇ ಇನ್ನು ಇಬ್ಬರು ಅಭ್ಯರ್ಥಿಗಳು ಪ್ರಬಲ ಆಕಾಂಕ್ಷಿಗಳು ಇರತಕ್ಕಂಥದ್ದು, ಅಮರೇಶ್ ನಾಯಕ್ ಮತ್ತೆ ತಿಪ್ಪರಾಜು ಅವರು, ಅವರಿಬ್ಬರಲ್ಲಿ ಸಾಕಷ್ಟು ಪೈಪೋಟಿ ಇರುವಂತದ್ದು. ಮತ್ತೊಂದು ಕಡೆ ಅನಂತರಾಜ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಚರ್ಚೆ ಕೂಡ ನಡೀತದೆ. ಆ ಹಿನ್ನೆಲೆಯಲ್ಲಿ ಈ 7 ಕ್ಷೇತ್ರಗಳನ್ನ ಮತ್ತೊಮ್ಮೆ ಪರಿಶೀಲನೆ ನಡೆಸಿ ಅಂತಿಮವಾಗಿ ಇವತ್ತು ಸಂಜೆ ಅಥವಾ ನಾಳೆ ಒಳಗೆ ಪಟ್ಟಿ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ರಮೇಶ್ ರಜಂಬೂರು ನಿಮ್ಮೆಲ್ಲ ಡೀಟೇಲ್ಸ್.